6/12/2025 ಬೆಳಗ್ಗೆ 10 ಗಂಟೆಗೆ ಸಂವಿಧಾನ ಶಿಲ್ಪಿ ಮಹಾಮಾನವತಾವಾದಿ ಡಾ ಬಿಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನದ ಪ್ರಯುಕ್ತ ತಾಲೂಕಿನ ಎಲ್ಲಾ ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಪುರಸಭೆ ಸದಸ್ಯರು, ಸಿಬ್ಬಂದಿಗಳು, ಪತ್ರಿಕಾ ಮಾಧ್ಯಮದವರು, ಸಮುದಾಯದ ಮುಖಂಡರು ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳು, ಸಿಬ್ಬಂದಿಗಳು, ತಾಲೂಕಿನ ಎಲ್ಲಾ ಸಾರ್ವಜನಿಕ ಬಂಧುಗಳು ಡಾ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಕಚೇರಿಗಳ ಸಂಕೀರ್ಣಕ್ಕೆ ಇಂದು ಹುಬ್ಬಳ್ಳಿ ಹೆಸ್ಕಾಂ ಸಂಸ್ಥೆ ಅಧ್ಯಕ್ಷರು ಸನ್ಮಾನ್ಯ ಅಜಂಫೀರ್ ಖಾದ್ರಿ, ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ಎಸ್ಎಫ್ ಮಣಿಕಟ್ಟಿ, ಸಮಾಜ ಸೇವಕ ಹೋರಾಟಗಾರರು ಅಶೋಕ್ ಕಾಳೆ, ಪುರಸಭೆ ಸದಸ್ಯರು ಮಂಜುನಾಥ್ ಬ್ಯಾಹಟ್ಟಿ, ಮಾಜಿ ಬಿಜೆಪಿ ಅಧ್ಯಕ್ಷರು ಶಿವಾನಂದ ಮ್ಯಾಗೇರಿ, ಕಾಂಗ್ರೆಸ್ ಮುಖಂಡರು ಮಂಜುನಾಥ್ ಮಂಡಣ್ಣವರ್, ದಲಿತ ಮುಖಂಡರು ಮಲ್ಲೇಸಪ್ಪ ಹರಿಜನ್, ಕರೆಪ್ಪ ಕಟ್ಟಿಮನಿ, ನೌಕರರ ಸಂಘದ ಅಧ್ಯಕ್ಷರು ಅರುಣ ಹುಡೇದ್ಗೌಡ್ರು, ಸಮತಾ ಸೈನಿಕ ಜಿಲ್ಲಾಧ್ಯಕ್ಷರು ಬಸವರಾಜ ಜೇಕಿನಕಟ್ಟಿ, ಶೇಖಪ್ಪ ಚನ್ನದಾಸರ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರು ಶ್ರೀಮತಿ ಸರಸ್ವತಿ ಗಜಕೋಶ ಹಾಗೂ ತಹಶೀಲ್ದಾರ್ ಯಲ್ಲಪ್ಪ ಗೋನೆನ್ನವರ್ ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳು, ನ್ಯಾಯವಾದಿಗಳು, ಹನುಮಂತ್ ಮಂಡಿವಡ್ರು ಎಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮತ್ತು ಮಹಾಪರಿನಿರ್ವಾಣ ದಿನವನ್ನು ತಹಶೀಲ್ದಾರ್ ಕಚೇರಿಯಲ್ಲಿ ಪೂಜೆ ಸಲ್ಲಿಸುವುದರ ಮೂಲಕ ಮಹಾಪರಿನಿರ್ವಾಣ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ಹಡಪದ, ಎನ್ಕೆಎಸ್ ಟಿವಿ4 ಶಿಗ್ಗಾಂವ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯತಿಥಿ ದಿನದೊಂದಿಗೆ ನಾವೆಲ್ಲರೂ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಶ್ರದ್ಧಾಂಜಲಿ ಸಲ್ಲಿಸೋಣ ಹಾಗೆ ಅನ್ನೋಂಥ ಮಾತನ್ನು ಹೇಳಿ ನಾನು ಮಾತನಾಡ್ತೀನಿ. ಮೊದಲನೇ ಹೇಳಿದರೆ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಆಗಮಿಸಿದ ಸಮಾಜದ ಎಲ್ಲ ಮುಖಂಡರು, ಎಲ್ಲ ತಾಲೂಕು ಅಧಿಕಾರಿಗಳು, ಡಾ ಬಿಆರ್ ಅಂಬೇಡ್ಕರ್ ಹೆಸರು ಕೇಳಿದ್ರೇ ಅವ್ರ ಜನ ಒಂದು ಮನಸ್ಸಲ್ಲಿ ಉಲ್ಲಾಸ ಬರ್ತದೆ. ಅವರು ಮಾಡಿದ ಪ್ರಯತ್ನ, ಅವರ ಹೋರಾಟ, ಅವರ ಬದುಕು, ಅವರ ಜೀವನ ಎಲ್ಲರಿಗೂ ಮಾದರಿ. ಅಂಥವರು ಇವತ್ತಿನ ದಿನ ಪರಿನಿರ್ವಾಣ ದಿನ ಅಂತಂದು ಆಚರಣೆ ಮಾಡ್ತಾರೆ. ಭಾರತ ಒಬ್ಬ ಜ್ಯೋತಿ, ಒಂದು ಇಡೀ ದೇಶವನ್ನು ಬೆಳಗಿಸಿದಂಥ ಜ್ಯೋತಿ ಇವತ್ತು ಅನಂತದಲ್ಲಿ ಲೀನವಾದಂತಹ ದಿನ ಅದು. ಹಾಗಾಗಿ ಅವರ ಒಂದು ನೆನಪು ನಮ್ಮೆಲ್ಲರಿಗೂ ಕೂಡ, ಅವರು ಇಷ್ಟು ವರ್ಷಗಳ ನಂತರವೂ ಕೂಡ ಅವರು ಅಚ್ಚರಿಯಂತೆ ಉಳಿದಿದೆ. ಅವರು ಹಾಕಿಕೊಟ್ಟ ಮಾರ್ಗ, ಅವರ ತತ್ವ ಸಿದ್ಧಾಂತಗಳು, ಅವರು ಹಾಕಿಕೊಟ್ಟಂತಹ ಸಂವಿಧಾನ ನಮಗೆಲ್ಲರಿಗೂ ಮಾದರಿಯಾಗಿದೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ನಾವು ಮತ್ತೊಮ್ಮೆ ನಮಸ್ಕಾರವನ್ನು ತಿಳಿಸುತ್ತಾ ಅವರ ಮಾತನ್ನು ಧನ್ಯವಾದ. ಶಿಗ್ಗಾಂವ್ ತಾಲೂಕಿನ ತಾಲೂಕಾ ಆಡಳಿತ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯತಿಥಿ ಇವತ್ತು. ಈ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಎಲ್ಲ ಮುಖಂಡರು, ತಾಲೂಕಾ ದಂಡಾಧಿಕಾರಿಗಳು, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತು ನಮ್ಮ ಎಲ್ಲ ಹಿರಿಯ ನಾಯಕರಾದ ಅಶೋಕಣ್ಣ ಕಾಳೆಯವರು, ಕರೆಪ್ಪಣ್ಣ ಕಟ್ಟಿಮನಿಯವರು, ಮತ್ತು ಮಲ್ಲೇಶಪ್ಪನವರು, ಹರ್ಜನವರು, ಎಸ್ಎಫ್ ಮಣಿಕಟ್ಟಿಯವರು, ನಗೇರಿಯವರು, ಎಲ್ಲ ಹಿರಿಯರು, ನಮ್ಮ ಸೊಸೈಟಿ ಅಧ್ಯಕ್ಷರು ಎಲ್ಲರೂ ಸೇರಿಕೊಂಡು ಇವತ್ತು ಭಾಳ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಈ ಸಂವಿಧಾನ ಶಿಲ್ಪಿಯಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯತಿಥಿಯನ್ನು ಇವತ್ತು ನಾವು ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಇವತ್ತು ನಾವು ಶ್ರದ್ಧಾಂಜಲಿ ಸಲ್ಲಿಸಿದ್ದೇವೆ. ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ, ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿದ್ದರೆ ಈ ಅಜಂಫೀರ್ ಖಾದ್ರಿ ಕೂಡ ಇಲ್ಲಿ ಬಂದು ಮಾತಾಡ್ತಿದ್ದಿಲ್ಲ. ಮತ್ತು ನಮ್ಮ ದೇಶ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇಡೀ ವಿಶ್ವಕ್ಕೆ ಒಂದು ಮಾದರಿಯಾಗಿದೆ. ಹಾಗಾಗಿ ಇವತ್ತು ಆ ಪುಣ್ಯತಿಥಿ ದಿವಸ ನಾವು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ